ತಮಿಳುನಾಡು ಎಲೆಕ್ಷನ್ಸ್ ರಿಸಲ್ಟ್ ಆಚೆ ಬಂದಿದೆ. ವಿಜಯ್ ಅವರ ಟಿ.ವಿ.ಕೆ ಪಾರ್ಟಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಆದರೆ ಎಲೆಕ್ಷನ್ಸ್ನಲ್ಲಿ ಗೆದ್ದರೆ ಟಿ.ವಿ.ಕೆ ಪಾರ್ಟಿಯವರು ತಮ್ಮ ಜನಗಳಿಗೆ ಏನೆಲ್ಲ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಗೊತ್ತಾ? ಹೌದು, ವಿಜಯ್ ಅವರು ಎಲೆಕ್ಷನ್ಸ್ನಲ್ಲಿ ನಮ್ಮ ಪಾರ್ಟಿ ಗೆದ್ದರೆ ಈ ಎಲ್ಲ ಒಂದು ಆಶ್ವಾಸನೆಗಳನ್ನ ಈಡೇರಿಸ್ತೀವಿ ಅಂತ ಎಷ್ಟೊಂದು ಆಶ್ವಾಸನೆಗಳನ್ನ ಕೊಟ್ಟಿದ್ದಾರೆ. ಅದು ಏನೇನು ಅಂತ ಒಂದೊಂದಾಗೆ ನೋಡೋಣ ಬನ್ನಿ. ಮಹಿಳೆಯರು, ಮಕ್ಕಳು ಮತ್ತು ವಯಸ್ಸಾದವ್ರಿಗೋಸ್ಕರ ಅವರ ಒಂದು ಸೇಫ್ಟಿಗೋಸ್ಕರ ಒಂದು ಹೊಸ ಇಲಾಖೆನ, ಒಂದು ಸಪ್ರೇಟ್ ಇಲಾಖೆನ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಈಗ ಹೇಗೆ ಕರ್ನಾಟಕದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆಯಲ್ಲ, ಆ ಒಂದು ಕಾನ್ಸೆಪ್ಟ್ನಲ್ಲಿ ಇವರ ಪಾರ್ಟಿಯ ಇನ್ನೊಂದು ದೊಡ್ಡ ಘೋಷಣೆ ಅಂತ ಅಂದರೆ ಎಲ್ಲ ಮಹಿಳೆಯರಿಗೂ 2,500 ರೂಪಾಯಿ ಪ್ರತಿ ತಿಂಗಳು, ಅವರ ಒಂದು ಏಜ್ 60 ಆಗೋವರೆಗೂ ಪ್ರತಿ ತಿಂಗಳು 2,500 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಇದು ಸೇಮ್ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಇದೆಯಲ್ಲ, ಗೃಹಲಕ್ಷ್ಮಿ ಕರ್ನಾಟಕದಲ್ಲಿ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದೇ ತಮಿಳುನಾಡಲ್ಲಿ ವಿಜಯ್ ಪಾರ್ಟಿಯವರು ಹೇಳ್ಕೊಂಡಿರೋದು 2,500 ರೂಪಾಯಿ ಕೊಡ್ತೀವಿ ಅಂತ. ಎಲ್ಲ ಫ್ಯಾಮಿಲಿಗೂ ವರ್ಷಕ್ಕೆ 6 ಸಿಲಿಂಡರ್ ಫ್ರೀ. ಇದು ಕೂಡ ಒಂದು ದೊಡ್ಡ ಘೋಷಣೆ ಇವರ ಪಾರ್ಟಿ ಕಡೆಯಿಂದ. ಯಾರು ಹುಡುಗಿ ಮದುವೆ ಆಗ್ತಾ ಇದ್ದಾರೆ ಅಂತಂದರೆ ಆ ಹುಡುಗಿಗೆ 8 ಗ್ರಾಮ್ ಗೋಲ್ಡ್ ಮತ್ತು ಒಂದು ಸಿಲ್ಕ್ ಸ್ಯಾರಿ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಇನ್ನೊಂದು ಸ್ಕೀಮ್ ಹೇಳ್ಕೊಂಡಿದ್ದಾರೆ. ಇಲ್ಲಿ ಹೊಸದಾಗಿ ಹುಟ್ಟುವಂಥ ಪ್ರತಿ ಮಗುಗೂ ತಮಿಳುನಾಡಲ್ಲಿ ಗೌರ್ಮೆಂಟ್ ಕಡೆಯಿಂದ ಒಂದು ಗೋಲ್ಡ್ ರಿಂಗು ಮತ್ತು ಬೇಬಿ ಕಿಟ್ಟು, ಸೋಪು, ಡೈಪರ್ಸು, ಈ ರೀತಿ ಎಲ್ಲ ಒಳಗೊಂಡಿರೋಂತಹ ಒಂದು ಬೇಬಿ ಕಿಟ್ಟು ಜೊತೆಗೆ ಒಂದು ಗೋಲ್ಡ್ ರಿಂಗ್ನ ಗೌರ್ಮೆಂಟ್ ಕೊಡುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಸೇಮ್ ಇನ್ನು ಕರ್ನಾಟಕದ ಶಕ್ತಿ ಯೋಜನೆ ರೀತಿ ತಮಿಳುನಾಡಲ್ಲೂ ಕೂಡ ಮಹಿಳೆಯರಿಗೆ ಕಂಪ್ಲೀಟ್ ಬಸ್ ಫ್ರೀ. ವುಮೆನ್ಸ್ನ ಸೇಫ್ಟಿಗೋಸ್ಕರ ಪ್ರತಿಯೊಂದು ಜಾಗದಲ್ಲೂ CCTV ಇಟ್ಟಿರ್ತೀವಿ. ಅಂದರೆ ಲೈಕ್ ಯಾವುದೇ ರೀತಿ ಡಾರ್ಕ್ ಸ್ಪಾಟ್ಸ್ ಇಲ್ಲದೆ ಇರೋ ರೀತಿ. ಇದೊಂದು ಒಳ್ಳೆಯ ಯೋಜನೆ ಆ್ಯಕ್ಚುಲಿ. ಪ್ರತಿಯೊಂದು ಜಾಗ ಕೂಡ CCTV ಅಂಡರಲ್ಲಿ ಇರುತ್ತೆ. ಮತ್ತು ಎಲ್ಲ ಒಂದು ಮೂಲೆಯಲ್ಲೂ ಪ್ಯಾನಿಕ್ ಬಟನ್ ಇರುತ್ತೆ ಮಹಿಳೆಯರ ಸೇಫ್ಟಿಗೋಸ್ಕರ. ಯಾವ ಮಕ್ಕಳು ಸ್ಕೂಲ್ ಬಿಡದಿರೋ ರೀತಿ ನೋಡ್ಕೊಳ್ಳೋಕ್ಕೋಸ್ಕರ 15,000 ರೂಪಾಯಿ ಫೈನಾನ್ಷಿಯಲ್ ಅಸಿಸ್ಟೆನ್ಸು ವರ್ಷಕ್ಕೆ ಕೊಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಯುವ ನಿಧಿ ರೀತಿ ಅಲ್ಲೂ ಕೂಡ ಒಂದು ಯೋಜನೆನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಲೈಕ್ ಅನ್ಎಂಪ್ಲಾಯ್ಮೆಂಟ್ಸ್ ಯೂತ್ಗಳಿಗೆ, ಗ್ರ್ಯಾಜುಯೇಟ್ಸ್ಗಳಿಗೆ ಲೈಕ್ ಮಂತ್ಲಿ 4,000, 2,500 ಈ ರೀತಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲ ಗೌರ್ಮೆಂಟ್ ಜಾಬ್ನ ಫಿಲ್ ಮಾಡ್ತೀವಿ ಒಂದೇ ವರ್ಷದಲ್ಲಿ ಅಂತ ಹೇಳ್ಕೊಂಡಿದ್ದಾರೆ. ಯಾವುದೇ ಒಂದು ಮಿಡಲ್ ಮ್ಯಾನ್ ಇಲ್ಲದೆ ಎಲ್ಲ ಯೋಜನೆಗಳು ತಲುಪ್ತಾ ಇದೆಯಾ ಅಂತ ನೋಡ್ಕೊಳ್ಳೋದಕ್ಕೆ. ಮತ್ತು ಇನ್ನು ಡಿಜಿಟಲ್ ಆಗಿ ಒಂದು ಸೂಪರ್ ಆ್ಯಪ್ ಅಂತ ರಿಲೀಸ್ ಮಾಡ್ತೀವಿ. ತುಂಬ ಮಹಿಳೆಯರ ಒಂದು ಸಬಲೀಕರಣಕ್ಕೆ ಎಷ್ಟೊಂದು ಯೋಜನೆಗಳನ್ನ ಹೇಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಯೂತ್ಸ್ಗಳ ಸಬಲೀಕರಣಕ್ಕೆ ಎಷ್ಟೊಂದು ಯೋಜನೆಗಳು ಹೇಳ್ಕೊಂಡಿದ್ದಾರೆ. ಇದಿಷ್ಟು ಆ್ಯಕ್ಚುಲಿ ಇನ್ನೂ ಸುಮಾರು ಯೋಜನೆಗಳಿದೆ. ಬಟ್ ಇದಿಷ್ಟು ಪ್ರಮುಖವಾಗಿ ಇದೇನು ಗೋಲ್ಡ್ ಕೊಡೋದು ಆಗಿರ್ಬೋದು, ಇದೆಲ್ಲ ತುಂಬ ಎಕ್ಸ್ಪೆನ್ಸಿವು. ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನ ನಾವೆಲ್ಲ ಕಾದು ನೋಡಬೇಕಾಗಿದೆ.